ಇವತ್ತು ನಮ್ಮ 6 to 11 ಆಫ್ಟರ್ ಮೈ 96 ಹೇಗಿರುತ್ತೆ ಅಂತ ನೋಡೋಣ. ನಂಗಿರೋ ಒಂದು ಕೆಟ್ಟ ಅಭ್ಯಾಸ ಏನಂದ್ರೆ ನಾನು ಮುಂಚೆನೇ ರೀಲ್ನ ಶೂಟ್ ಮಾಡಿ ಇಟ್ಕೊಳ್ಳಲ್ಲ. ನಮ್ದು ಏನಿದ್ರು ಅಲ್ಲೇ ಡ್ರಾ ಅಲ್ಲೇ ಬಹುದು. ಅಮ್ಮ 2 ದಿನದ ಹಿಂದೆನೇ ಆರ್ಡರ್ ಮಾಡಿದ್ರು ನಾವು ಇವತ್ತು ದೇವಸ್ಥಾನಕ್ಕೆ ಹೋಗಬೇಕು ಅಂತ. ಸೊ ವಾಟ್ ಚಾಯ್ಸ್ ಡು ವಿ ಹ್ಯಾವ್? ಎಲ್ಲರಿಗೂ ಒಬ್ಬೊಬ್ರು ಇಷ್ಟ ದೇವ್ರು ಇರ್ತಾರಲ್ವಾ. ನನಗೆ ಆಂಜನೇಯ ಮತ್ತೆ ಶಿವ ಇಷ್ಟ. ನಿಮ್ಗೆ ಯಾವ ದೇವ್ರು ಇಷ್ಟ? ದೇವಸ್ಥಾನದಿಂದ ಬಂದ ತಕ್ಷಣ ನಾನು ಡಿನ್ನರ್ ಪ್ರಿಪರೇಷನ್ ಸ್ಟಾರ್ಟ್ ಮಾಡಿದೆ. ಇವತ್ತಿನ ಮೆನುನಲ್ಲಿ ಕಿನ್ವಾ ಸ್ಯಾಲಡ್. ಗುಬ್ಬಿ ಜೊತೆ ಆಟಾಡ್ಕೊಂಡು ಬೆಳಗ್ಗೆನೇ ನೆನೆಸಿಟ್ಟಿದಂತ ಕಾಳನ್ನ ಸ್ಟೀಮ್ ಮಾಡ್ಕೊಂಡು ಅದ್ರ ಪಕ್ಕದಲ್ಲೇ ಕಿನ್ವಾ ಕೂಡ ಬೇಯಿಸ್ಕೊಳ್ತಾ ಇದ್ದೆ. ಅಸೆಂಬಲ್ ಮಾಡೋದು ಈಸ್ ಮೈ ಫೇವ್ರೆಟ್ ಪಾರ್ಟ್, ಯಾಕಂದ್ರೆ ಈಸಿ ಪೀಸಿ ಕೆಲಸ. ಸೊ ನಾವು ಬೇಯಿಸಿಟ್ಕೊಂಡಂತ ಕಾಳು, ಅದ್ರ ಜೊತೆ ತರಕಾರಿ ಮತ್ತೆ ಕಿನ್ವಾ, ಒಂದೇ ಒಂದು ಸಣ್ಣ ನೀರುಳ್ಳಿ, ಅದ್ರ ಜೊತೆ ಒಂದೇ ಒಂದು ಫೈನ್ಲಿ ಚಾಪ್ಡ್ ಅಂಡ್ ಕ್ರಶ್ಡ್. ಅದಾದ್ಮೇಲೆ ಸಾಲ್ಟು, ಅರಿಶಿನ, ಆರಿಗ್ಯಾನೋ, ಪೆರಿ ಪೆರಿ ಮಸಾಲ, ಧನಿಯಾ ಪುಡಿ ಎಲ್ಲ ಹಾಕೊಂಡು, ಮೊಸರು ಆಪ್ಷನಲ್, ನನಗೆ ಇಷ್ಟ ಅದಕ್ಕೆ ಹಾಕಿದೆ. ಎಲ್ಲನೂ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ನಮ್ಮ ಸ್ಯಾಲೆಡ್ ರೆಡಿ. ಕುಕುಂಬರ್ ಜೊತೆ ಸ್ಯಾಲೆಡ್ ತಿನ್ಬಿಟ್ಟು ಟೋಫು ಮಾಡಿದೆ. ಐ ನೋ ನೀವು ಲಾಸ್ಟ್ ರೀಲಲ್ಲಿ ತುಂಬ ಜನ ಟೋಫು ರೆಸಿಪಿ ಕೇಳಿದ್ದೀರಾ. ನಾನು ನೆಕ್ಸ್ಟ್ ಒಂದು ಡೆಡಿಕೇಟೆಡ್ ರೀಲ್ ಟೋಫುಗೆ ಅಂತಾನೆ ಮಾಡ್ತೀನಿ ಹೇಗೆ ಮಾಡೋದು ಅಂತ. ನೆಕ್ಸ್ಟ್ ಡೇಗೆ ಅಂತ ಡ್ರೈ ಫ್ರೂಟ್ಸ್ ಎಲ್ಲ ನೆನ್ಸಿಟ್ಟು ನಾನು ಗುಬ್ಬಿ ಹೊರಟ್ವಿ ವಾಕ್ಗೆ ಅಂಡ್ ನಮ್ಮ ಸ್ಟೆಪ್ಸ್ನ ಕಂಪ್ಲೀಟ್ ಮಾಡೋಕ್ಕೆ ಅಂತ. ಇದಾಗಿತ್ತು ನನ್ನ ಅರ್ಧ ದಿನ.